यः प्रविश्य मम वाचमिमां प्रसक्तां सञ्जीवयत्यखिलशक्तिधरस्पृधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् भवत्यदनुभावादिडमो कोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोऽघाकरानहम् आदिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिर्वसतां नोडदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्यहरिप्रेतसुविद्यावादशालिनः इष्टदान्न कष्टार्तनः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಭಗವಂತ ಜೀವ ಅದೇ ರೀತಿಯಾಗಿ ಜಡದಲ್ಲಿ ತಾನು ಇದ್ದುಕೊಂಡು ಹೇಗಿದ್ದಾನೆ ಅಂತ ಕೇಳಿದ್ರೆ ಜ್ಞಾನಾನಂದಮಯ, ಅವನ ಅವಯವ ಸಹಿತವಾಗಿ ಆ ಎಲ್ಲ ಅವಯವಗಳು ಕೂಡ ಜ್ಞಾನ ಆನಂದ ನಿತ್ಯ ಕೇವಲ ಜ್ಞಾನ ಮತ್ತು ಆನಂದದಿಂದ ಉಂಟಾದಂತಹದ್ದು. ಅಂತಹ ಜ್ಞಾನಾನಂದ ಮಯವಾದಂತಹ ದೇಹ ಅವಯವವುಳ್ಳವನಾಗಿ ತಾನು ಏನಾಗಿದ್ದಾನೆ ಕೇಳಿದ್ರೆ ಪರಾವರೇಶ ಪವಿತ್ರ ಕರ್ಮ, ಪರಾವರ ಬ್ರಹ್ಮಾದಿಗಳು ಲಕ್ಷ್ಮೀಗಿಂತ ಅದಕ್ಕಿಂತಲೂ ಕೂಡ ಮಿಗಿಲಾದಂಥವನು, ಎಲ್ಲಕ್ಕಿಂತಲೂ ಮಿಗಿಲಾಗಿ ಪರಾವರನಾಗಿ ಪರಾವರ ಈಶ, ಅವೆಲ್ಲದಕ್ಕೂ ಕೂಡ ತಾನು ಈಶನಾಗಿ ತನ್ನ ಎಲ್ಲ ಕರ್ಮಗಳೂ ಕೂಡ ಅದು ಪವಿತ್ರವಾದಂತಹದ್ದು. ಅಂತಹ ಉಳ್ಳವನಾಗಿ ತಾನು ಎಲ್ಲ ಕಾಯನ ಸಾಮರಿಕ್ ಯಜಸ್ಸು ಇತ್ಯಾದಿ ಎಲ್ಲದರಿಂದಲೂ ಕೂಡ ಪ್ರತಿಪಾದ್ಯನಾಗಿ ತಾನು ಇದ್ದಾನೆ ಎಂಬಂತಹ ವಿಚಾರವನ್ನು ಹೇಳಿ, ಇದಕ್ಕೆ ಪ್ರಮಾಣ ನಾವು ತ್ರಿಸಾಮ ಸಾಮಗಃ ಸಾಮಃ ಇತ್ಯಾದಿಗಳನ್ನು ನಾವು ನೋಡ್ಬೋದು. ಮಹಾಭಾರತದಲ್ಲಿ ಬರುವಂತಹ ಭೀಷ್ಮನ ಉಪದೇಶವಾದಂತಹ ಸಹಸ್ರನಾಮದಲ್ಲೇ ಭಗವಂತನ ಎಲ್ಲ ನಾಮವನ್ನು, ಅವನಿಗೆ ಅನ್ವರ್ಥವಾದಂತಹ ನಾಮವನ್ನು ಅದರಲ್ಲಿ ಹೇಳಿದ್ದಾರೆ. ಆ ರೀತಿಯಾಗಿ ಉಳ್ಳವನು ಭಗವಂತ ಎಂಬುದನ್ನು ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ, ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ ಧನ ಸಂಪಾದಿಸಲು ಸತ್ಪುಣ್ಯ ಕರ್ಮ ಗಳಿಸಿಕೊಳ್ಳುತ್ತಿಹವು. ಸ್ವ ಉದರಂಬರಣಾರ್ಥ ನಿತ್ಯದಿ ಸಾಧು ಕರ್ಮವ ಮಾಡಿದರು ಸರಿ, ಐದುವನು ದೇಹಾಂತರವ ಸಂದೇಹವಿನಿತಿಲ್ಲ. ಇದು ಹಿಂದೆ ಒಂದು ವಿಚಾರ ಬಂದಿತ್ತು. ಏನು ಅಂತ ಕೇಳಿದ್ರೆ, ಯಾರು ನಿಷಿದ್ಧ ಕರ್ಮಗಳನ್ನು ಮಾಡ್ತಾನೆ, ಆ ನಿಷಿದ್ಧ ಕರ್ಮಗಳನ್ನು ಮಾಡುವಂತಹದ್ದು ಅದು ಹೇಗೆ ಮಾಡಬೇಕು ಅಂತ ಕೇಳಿದರೆ, ಅದಕ್ಕೆ ಸಣ್ಣ ಪುಟ್ಟ ವಿಚಾರವನ್ನು ಹೇಳ್ತಾರೆ, ನಿಯಮವನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಆ ಎಲ್ಲವೂ ಕೂಡ ಮಾಡಬೇಕು, ಕರ್ಮಾದಿಗಳಿರಬೇಕು ಎಂಬುದನ್ನು ಜಗನ್ನಾಥದಾಸರು ಹೇಳುವಂತಹದ್ದು. ಹರಿಪೂಜೆಗೋಸ್ಕರವಾಗಿ, ಭಗವಂತನ ಪ್ರೀತಿಗೋಸ್ಕರವಾಗಿ, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಂಡು ಭಗವತ್ ಪೂಜಾರೂಪವಾದಂತಹ ಕರ್ಮವನ್ನು ಯಾರು ಮಾಡ್ತಾರೆ, ಮಾಧವನ ಪೂಜಾರ್ಥವಾಗಿ ನಿಷೇಧ ಕರ್ಮವ ಮಾಡಿ, ಒಂದು ವೇಳೆ
ಅದು ನಿಷೇಧ ಅಂತನಿಸಿಕೊಂಡರೂ ಕೂಡ ವಾಸ್ತವಿಕವಾಗಿ ಮಾಡಬಾರದೇ ಇರುವಂತಹ ಕರ್ಮ ಅದು ಏನೋ ಒಂದು ಅನಿವಾರ್ಯವಾಗಿ ಭಗವತ್ ಪೂಜಾರೂಪವಾಗಿ ತಾನು ಮಾಡಬೇಕು. ಆ ಭಗವತ್ ಪೂಜಾರೂಪವಾದಂತಹ ಕರ್ಮ ಅದು ನಿಷೇಧ ಕರ್ಮ ಆಗಿದ್ದರೂ ಕೂಡ ಅದು ಏನಾಗ್ತದೆ ಕೇಳಿದ್ರೆ ಇವನ ವಿಚಾರದಲ್ಲಿ ಅದು ಸತ್ಪುಣ್ಯ ಒಳ್ಳೆಯ ಪುಣ್ಯಕರ್ಮ ತರಿಸಿಕೊಂಡು ಅದರಿಂದಾಗಿ ಅವನಿಗೆ ಒಳ್ಳೆಯದಾದಂತಹ ಫಲ ಅವನಿಗೆ ಸಿಗ್ತದೆ. ಇನ್ನು ಇದಕ್ಕಿಂತ ವಿಪರೀತವಾದಂತಹದ್ದು ಅಂತ ಕೇಳಿದ್ರೆ ಸ್ವ ಉದರಂಭರಣಾರ್ಥ, ತನ್ನ ಹೊಟ್ಟೆಯನ್ನು ಹೊರೆಯುವುದಕ್ಕೋಸ್ಕರವಾಗಿ ಕೇವಲ ತನ್ನ ಉದರಂಭರಣ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂಬಂತಹ ವಿಚಾರದಿಂದಾಗಿ ಒಂದು ವೇಳೆ ಅವನು ಸಾಧು ಕರ್ಮವನ್ನು ಮಾಡಿದ್ರೂ ಕೂಡ ಅದು ಏನಾಗ್ತದೆ ಕೇಳಿದರೆ ಮತ್ತೆ ಪುನಃ ದೇಹಾಂತರವನ್ನು ಹೊಂದಿ ಮತ್ತೆ ಪುನಃ ಅವನು ಇದೇ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಇದು ಏನೋ ಕೇಳಿದ್ರೆ ಭಗವಂತನ ಪೂಜೆಗಾಗಿ ಆಪತ್ಕಾಲದಲ್ಲಿ ಏನೂ ವಿಧಿ ಇಲ್ಲ, ಸಾಧ್ಯವೇ ಇಲ್ಲ ಎಂಬಂತಹ ಸಂದರ್ಭದಲ್ಲಿ ನಿಷಿದ್ಧ ಕರ್ಮವನ್ನು ಮಾಡಿದ್ರೂ ಕೂಡ ನಿಷಿದ್ಧ ಕರ್ಮವನ್ನು ಮಾಡುವ ಮೂಲಕವಾಗಿ ಅವನು ಹಣ ಸಂಪಾದನೆಯಲ್ಲಿ ತೊಡಗಿಕೊಂಡಂತಾದರೂ ಕೂಡ ಅದು ನಿಷಿದ್ಧ ಕರ್ಮ, ಅದರಿಂದ ಪುಣ್ಯ ಬರೋದಿಲ್ಲ, ಅವನ ಪುಣ್ಯ ಹ್ರಾಸವಾಗಿ ತಾನು ಯಾವುದೋ ರೀತಿಯಾದಂತಹ ಅನರ್ಥವನ್ನು ಹೊಂದುತ್ತಾನೆ ಅಂತ ಕೇಳಿದರೆ ಹಾಗಲ್ಲ. ಅದಕ್ಕೆ ಏನು ಹೊಟ್ಟೆಪಾಡಿಗಾಗಿ ಅವನು ಮಾಡಿದರೆ ಆ ಕರ್ಮಗಳು ಅತೀನೆನಿಸಿಕೊಳ್ತವೆ. ಅಂತಹ ಕರ್ಮಗಳು ಅದು ದುಷ್ಟಕರ್ಮ ಅಂತನಿಸಿಕೊಂಡು ಅದರಿಂದಾಗಿ ಅವನು ಬೇರೆ ತನ್ನ ಪಾಪವನ್ನು ಸಂಪಾದನೆ ಮಾಡಿಕೊಳ್ಳುವ ಮೂಲಕವಾಗಿ ತಾನು ಸಂಸಾರದ ಬಂಧನಕ್ಕೆ ಕಾರಣವಾಗಿದೆ. ಅದಕ್ಕೆ ಹಿಂದೆ ಮಾತು ಬಂದಿತ್ತು, ಧರ್ಮೋ ಭವತಿ ಅಧರ್ಮೋಪಿ ಯೋನ ಭಕ್ತಿ ಕೃತೋ ಭಕ್ತಿ ಸ್ತವಾಚ್ಯುತ ಪಾಪಂ ಭವದ್ಧರ್ಮೋಪಿ ಯೋನ ಭಕ್ತಿ ಕೃತೋ ಹರೇ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಇದು ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಉಳಿದಂತಹ ಕರ್ಮಗಳು ಅದೇನಾಗ್ತದೆ ಕರ್ಮಬಂಧನಕ್ಕೆ. ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಭಗವಂತನಲ್ಲಿ ಒಳ್ಳೆಯ ರೀತಿಯಾದಂತಹ ಮನಸ್ಸನ್ನು ಇಟ್ಟುಕೊಂಡು ತಾನು ಕರ್ಮವನ್ನು ಆಚರಣೆ ಮಾಡಿದರೆ ಅದು ಬಂಧನಕ್ಕೆ ಕಾರಣವಾಗುವುದಿಲ್ಲ, ಅದರಿಂದ ಬಿಡುಗಡೆ ಆಗ್ತದೆ. ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುವುದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡಿದ ಅಂತ ಹೇಳಿದರೆ ಅಂತಹ ಕರ್ಮಗಳಿಂದಾಗಿ ಅವನು ಮತ್ತೆ ಪುನಃ ಪಾಪಾದಿಗಳನ್ನೇ ಸಂಪಾದನೆ ಮಾಡಿಕೊಡುತ್ತಾನೆ. ತನ್ಮೂಲಕವಾಗಿ ಮತ್ತೆ ಪುನಃ ಇದೇ ಸಂಸಾರದ ವ್ಯವಸ್ಥೆಯಲ್ಲಿ ಬಂದು ಬಿದ್ದು ಬೀಳ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ವೃದ್ಧವು ಚ ಮಾತಾಪಿತರು ಸಾಧ್ವಿ ಭಾರ್ಯ ಸುತ ಶಿಶು ಅಪ್ಯಕಾರ್ಯಶತಂ ಕರ್ತ್ವ ಭರ್ತವ್ಯ ಮಧುರಬ್ರವೀತ್ ಯಸ್ಮಿನ್ ವಿರುದ್ಧಗತಯೋ ಅಪನಿಶ್ಯಂ ವದಂತಿ ಇತ್ಯಾದಯೋ ವಿವಿಧತೆಯ ಅನುಪೂರ್ಯ. ಮಹಾಭಾರತದ ಮಾತನ್ನು ನಾವು ನೋಡ್ಬೋದು. ವೃದ್ಧವು ಚ ಮಾತಾಪಿತರು, ವೃದ್ಧರಾದಂತಹ ಮಾತಾ ಪಿತೃಗಳ ಸೇವೆ, ಸಾಧ್ವಿ ಭಾರ್ಯ ಒಳ್ಳೆಯ ಸಾಧ್ವಿಯಾದಂತಹ ಪತಿವ್ರತೆಯಾದಂತಹ ಹೆಂಡತಿ, ಇನ್ನು ಸುತಃ ಶಿಶು ಮಗು ಅದು ಸಣ್ಣದಾಗಿದೆ. ಅಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವನು ಮಾಡುವಂತಹ ನಿಷಿದ್ಧ ಕರ್ಮಗಳು ಅದು ಏನಾಗ್ತದೆ ಕೇಳಿದ್ರೆ ಅದು ಸಾಧು ಕರ್ಮ ಅಂತ ನೆನೆಸಿಕೊಳ್ತದೆ. ಇದು ಅಕಾರ್ಯಶತಂ ಕೃತ್ವ, ತಾನು 100 ಅಕಾರ್ಯವನ್ನು ಮಾಡಿಯಾದರೂ ಕೂಡ ತಾನು ಭರ್ತವ್ಯ ಅಂತಹ ತಂದೆಯನ್ನು, ತಾಯಿಯನ್ನು, ಹೆಂಡತಿಯನ್ನು, ಮಕ್ಕಳನ್ನು ಸಾಕಲೇಬೇಕು ಎಂಬಂತಹ ಒಂದು ಮಾತನ್ನು ಹೇಳುತ್ತಾರೆ. ಅದಕ್ಕೋಸ್ಕರ ಎಲ್ಲ ವಿಚಾರವನ್ನು ಕೂಡ ಒಳ್ಳೆಯ ಸತ್ಯವನ್ನು ಹೇಳುವಂತಹದ್ದು ಅಂತ ಹೇಳ್ತೇವಲ್ವ. ಸತ್ಯ ಅಂತ ಹೇಳಿದ್ರೆ ಯಾವುದು ಅಬ್ರೂಯಾತ್ ಸತ್ಯಂ ಅಪ್ರಿಯಂ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ.
ಅಪ್ರಿಯವಾದಂತಹ ಸತ್ಯವನ್ನು ಅದು ಹೇಳಲೇಬಾರದು. ಒಂದು ಸತ್ಯವನ್ನು ಹೇಳಿದ್ದರಿಂದಾಗಿ ಏನೋ ದೊಡ್ಡದಾದಂತಹ ಅನರ್ಥ ಉಂಟು. ಅಂತಹ ಅನರ್ಥವನ್ನು ಉಂಟು ಮಾಡುವಂತಹ ಸತ್ಯವನ್ನು ಹೇಳಿ ತಾನು ತನ್ನ ನರಕಕ್ಕೋ ಅಥವಾ ಇನ್ನಿತರ ಯಾವುದೋ ದುಷ್ಟವಾದಂತಹ ಆಗುವುದಕ್ಕಿಂತ ಅದಕ್ಕಿಂತ ನಾನು ಹೇಳುವಾಗ ಆ ಕರ್ಮ ಅದು ಸತ್ಯ ಯೋಗ್ಯ ಅಂತಾಗಿದ್ದರೆ ಮಾತ್ರ ಅಂತಹ ವಿಚಾರವನ್ನು ಹೇಳಬೇಕು ಎಂಬುದಾಗಿ ಹೇಳುತ್ತಾರೆ. ಅದಕ್ಕೆ ಬೇಕಾದಷ್ಟು ಮಹಾಭಾರತದ ತಾತ್ಪರ್ಯ ನಿರ್ಣಯದ ಮಾತನ್ನು ನಾವು ನೋಡಬಹುದು. ಉದರ ವೈರಾಗ್ಯವಿರು ಪದ್ಮನಾಭನಲ್ಲಿ ದೇಶ ಭಕ್ತಿ ಇಲ್ಲ ಅಂತ ಹೇಳಿಕೊಂಡು ಈ ರೀತಿಯಾಗಿ ಕೇವಲ ಉದರ ವೈರಾಗ್ಯ, ಯಾವುದೋ ಪ್ರಯೋಜನಕ್ಕೆ ಬಾರದೇ ಇರತಕ್ಕಂತಹ ವೈರಾಗ್ಯದ ಮಾತುಗಳನ್ನು ಆಡಿಕೊಂಡು ಕೇವಲ ಡಾಂಭಿಕವಾದಂತಹ ರೀತಿಯಲ್ಲಿ ಬದುಕನ್ನು ಮಾಡಿದರೆ ಆ ಸಂದರ್ಭದಲ್ಲಿ ಅವನು ತನ್ನ ನಾಶವನ್ನೇ ಮಾಡಿಕೊಳ್ಳುತ್ತಾನೆ ಹೊರತು ಅದು ನಾಶ ಅಂತ ಹೇಳಿದ್ರೆ ಇದೇ ಮತ್ತೆ ಪುನಃ ಸಂಸಾರದ ಬಂಧನ, ಸಂಸಾರದ ಜಂಜಾಟದಲ್ಲಿ ಮತ್ತೆ ಪುನಃ ತಿರುಗಿ ಒದ್ದಾಡ್ತಾನೆ ಎಂಬಂತಹ ದೊಡ್ಡದಾದಂತಹ ಒಂದು ಹಿನ್ನೆಲೆಯನ್ನು, ಸಂದೇಶವನ್ನು ದಾಸರು ನನಗೆ ಕೊಡ್ತಾರೆ. ಅದಕ್ಕೋಸ್ಕರ ಮಾಡುವಂತಹ ಕರ್ಮ ಅದು ಯೋಗ್ಯವಾಗಿರಬೇಕು. ಆ ಯೋಗ್ಯವಾದಂತಹ ಕರ್ಮ ಅದಕ್ಕೆ ಹಿನ್ನೆಲೆ ಸಾತ್ವಿಕವಾದಂತಹ ಹಿನ್ನೆಲೆ, ಯಥಾರ್ಥವಾದಂತಹ ರೀತಿಯಲ್ಲಿ ತಾನು ಕರ್ಮವನ್ನು ಮಾಡಬೇಕು ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಸ್ವ ಉದರಂಭರಣಾರ್ಥ ನಿತ್ಯದಿ ಸಾಧು ಕರ್ಮವ, ನನ್ನ ಹೊಟ್ಟೆಯನ್ನು ಹೊರದಕ್ಕೋಸ್ಕರವಾಗಿ ಯಾವುದೋ ಕರ್ಮವನ್ನು ಮಾಡಿಕೊಂಡು ಒಳ್ಳೆಯ ಕರ್ಮ ಅಂತ ಹೇಳಿಕೊಂಡು ಮಾಡಿದ್ರೂ ಕೂಡ ಅದರಿಂದ ಏನಾಗ್ತದೆ ಕೇಳಿದರೆ ಮತ್ತೆ ಪುನಃ ತಾನು ಇದೇ ಸಂಸಾರದ ಜಂಜಾಟದಲ್ಲಿ, ಸಂಸಾರದ ವ್ಯವಸ್ಥೆಯಲ್ಲಿ ತಾನು ಬಿದ್ದು ಒದ್ದಾಡ್ತಾನೆ. ಅದರಿಂದ ಅವನಿಗೆ ಮೋಕ್ಷವಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಇದ್ದುಕೊಂಡು ಯಾವ ರೀತಿಯಾಗಿ ಮೋಹವನ್ನು ನೀಡುತ್ತಾನೆ, ಎಲ್ಲ ಜೀವರಾಶಿಗಳು ಕೂಡ ಮೋಹಕ್ಕೊಳಗಾಗ್ತಾರೆ. ಆ ಮೋಹ ಹೇಗೆ ಅವನು ಕೊಡ್ತಾನೆ ಅಂತ ಕೇಳಿದ್ರೆ, ಆ ಅಪಗತಾಶ್ರಯ ಎಲ್ಲರೊಳಗೆದ್ದು ಉಪಮನೆನಿಸಿ ಅನುಪಮ ರೂಪನು ಶಫರಕೇತನ ಜನಕ ಮೋಹಿಪ ಮೋಹಕನ ತೆರದಿ ತಪನಕೋಟಿ ಸಮಪ್ರಭಾಸಿತ ವಪುವೆನಿಪ ಕೃಷ್ಣಾದಿ ರೂಪಕ ದೀಪಗಳಂತುಂಡು ಉಣಿಪ ಸರ್ವತ್ರದಲ್ಲಿ ನೆಲೆಸಿದ್ದು. ಇವನು ಎಲ್ಲ ಶರೀರದಲ್ಲಿ ಇರ್ತಾನೆ, ಇದ್ದುಕೊಂಡು ಹೇಗಿದ್ದಾನೆ? ಅಪಗತಾಶ್ರಯ. ಭಗವಂತನ ದೊಡ್ಡ ಧರ್ಮ ಅದು ಸ್ವಾತಂತ್ರ್ಯ. ಯಾರಲ್ಲಿಯೂ ಇಲ್ಲದೇ ಇರುವಂತಹ ಒಂದು ದೊಡ್ಡ ಗುಣ ಅದು ಯಾರಲ್ಲಿದೆ ಕೇಳಿದ್ರೆ ಭಗವಂತನಲ್ಲಿ. ಏನದು ದೊಡ್ಡ ಧರ್ಮ, ಏನದು ಮಹತ್ತರವಾದಂತಹ ಅವನದ್ದು ಕ್ವಾಲಿಟಿ ಅಂತ ಕೇಳಿದರೆ ಅದು ಸ್ವಾತಂತ್ರ್ಯ. ಇತರ ಯಾವ ವಸ್ತುಗಳಲ್ಲಿ, ಇತರ ಯಾವ ಜೀವರಲ್ಲಿಯೂ ಇಲ್ಲದೇ ಇರುವಂತಹ ಒಂದು ಗುಣ ಅದು ಭಗವಂತನಲ್ಲಿದೆ. ಅದು ಯಾವುದು ಕೇಳಿದ್ರೆ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ಎಂಬಂತಹ ಧರ್ಮ ಅದು ಏನಾಗಿದ್ದಾನೆ? ಸರ್ವತಂತ್ರ ಸ್ವತಂತ್ರನಾದಂಥವನು. ಅಂತಹ ಸರ್ವತಂತ್ರ ಸ್ವತಂತ್ರನಾದಂತಹ ಭಗವಂತ ಎಲ್ಲರೊಳಗೆದ್ದು ಸಕಲ ಜೀವರಾಶಿಗಳಲ್ಲಿ ತಾನಿದ್ದುಕೊಂಡು ಏನಾಗಿದ್ದಾನೆ? ಎಲ್ಲರೊಳಗಿದ್ದು ಅನುಪಮ. ಅವನಿಗೆ ಉಪಮ ಇಲ್ಲ. ಭಗವಂತನಿಗೆ ಒಂದು ದೃಷ್ಟಾಂತವನ್ನು ಕೊಡಬಹುದಾ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಯಾಕೆ? ಅವನು ಯಾವುದಕ್ಕೂ ಕೂಡ ಸಮನೂ ಅಲ್ಲ, ಮತ್ತು ಅವನಿಗಿಂತ ಉತ್ತಮರಾದವರು ಯಾರೂ ಇಲ್ಲ. ಅವನಿಗಿಂತ ಎಲ್ಲರೂ ಕೂಡ ಅವನಿಗಿಂತ ಕೆಳಗಿನವರೇ ಹೊರತು ಭಗವಂತನಿಗಿಂತ ಉತ್ತಮರಾದವರು ಇಲ್ಲವೇ ಇಲ್ಲ. ತನ್ನ ಸಮರೂ ಇಲ್ಲ, ತನಗಿಂತ ಉತ್ತಮರೂ ಇಲ್ಲ. ಸಮಾಭ್ಯಧಿಕರಿ ರಹಿತನಾದವಂಥವನು ಎಂಬುದಾಗಿ ಹೇಳ್ತಾರೆ. ಅನುಪಮ ಅನಿಸಿಕೊಂಡಿರುವ ಅನುಪಮ ರೂಪನು. ಅಂತಹ ಭಗವಂತ ಎಷ್ಟು ಅನುಪಮ ರೂಪ,
ಮತ್ತು ಇದು ಅಸಂಖ್ಯವಾದಂತಹ ರೂಪವನ್ನು ಪಡೆದುಕೊಳ್ಳುತ್ತಾನೆ. ಎಂತಹ ರೂಪಗಳು ಅಸಂಖ್ಯ ರೂಪಗಳು ಅಂತ ಕೇಳಿದ್ರೆ ಮತ್ಸ್ಯ, ಕೂರ್ಮ, ವರಾಹ, ವಿಶ್ವ, ತೇಜಸ, ಪ್ರಾಜ್ಞಾ, ತುರೀಯ, ಅಜ, ಆನಂದ, ಇಂದ್ರ, ಹೀಗೆ ಅನಂತ ರೂಪಗಳು. ಪರಮಾತ್ಮನೇ ಸತತಂ ಏಕರೂಪಿಣಿ, ದಶರೂಪಿಣಿ, ಶತಸಹಸ್ರರೂಪಿಣಿ, ಎಲ್ಲ ರೂಪಗಳು, ಸಾವಿರ ಅನಂತ ಕೋಟಿ ರೂಪಗಳು ಕೂಡ ತಾನು ಪಡೆದುಕೊಳ್ಳುವಂತಹ ಸಾಮರ್ಥ್ಯವುಳ್ಳವನು. ಅಂತಹ ಸಾಮರ್ಥ್ಯವುಳ್ಳಂತಹ ಭಗವಂತ ಏನಾಗಿದ್ದಾನೆ? ತಪನ ಕೋಟಿ ಸಮಪ್ರಭಾಸಿತ ಶಪರಕೇತನ ಜನಕ. ಆ ಭಗವಂತ ಪ್ರದ್ಯುಮ್ನೋ ಮೀನಕೇತನ ಅಂತ ನಾವು ಮನ್ಮಥನಿಗೆ ಹೇಳ್ತೇವೆ. ಅಂತಹ ಆ ಕೇತನ ಮೀನನ್ನು ಧ್ವಜವಾಗಿ ಉಳ್ಳವನು ಅವನ ತಂದೆ. ಅಂದರೆ ಮೀನಧ್ವಜನಾದಂತಹ ಮನ್ಮಥನಿಗೂ ಕೂಡ ತಂದೆ. ಆ ಮನ್ಮಥನಿಗೂ ತನು ಸಾಕ್ಷಾನ್ ಮನ್ಮಥ ಅಂತ ನಾವು ಗೋಪಿಗೀತೆಯಲ್ಲಿ ನಾವು ನೋಡ್ತೇವೆ. ಆ ಸಾಕ್ಷಾನ್ ಮನ್ಮಥನಿಗೂ ಮನ್ಮಥ, ಅವನ ರೂಪ ಮನ್ಮಥನನ್ನು ಮೀರಿಸುವಂತಹ ರೂಪವುಳ್ಳಂತಹ ಮನ್ಮಥ ಜನಕನಾದಂಥವನು. ಆ ಭಗವಂತ ಯಾರನ್ನ ವಪುವಿನಿಪ ಮೋಹಕ ತೆರದಿ, ಯಾರು ಜ್ಞಾನಿಗಳನ್ನೂ ಕೂಡ ಒಂದು ಬಾರಿ ಭಗವಂತ ಅವರಿಗೆ ಮೋಹವನ್ನು ಬರುವಂತೆ ಮಾಡುತ್ತಾನೆ. ಅವರಿಗೆ ಮೋಹಗೊಳ್ಳುವಂತೆ ಮಾಡಿ ಅವರನ್ನು ಮೋಹಕ್ಕೆ ಒಳಪಡಿಸ್ತಾನೆ. ಇಂತಹ ಭಗವಂತ ಅವನ ದೇಹದ ಕಾಂತಿ ಅದು ಎಷ್ಟಿದೆ ಕೇಳಿದರೆ ತಪನ ಕೋಟಿ ಸಮಪ್ರಭಾಸಿತ. ಅವನ ದೇಹದಲ್ಲಿರುವಂತಹ ಕಾಂತಿ ಅದು ಅನಂತ ಕೋಟಿ ಸೂರ್ಯರಿಗೆ ಸಮಾನವಾದಂತಹ ಪ್ರಕಾಶವುಳ್ಳವನು. ಅಂತಹ ಭಗವಂತ ಏನಾಗಿದ್ದಾನೆ? ಅನೇಕ ರೂಪಗಳನ್ನು, ಕೃಷ್ಣಾದಿ ರೂಪ, ತಾನು ಕೃಷ್ಣ, ಮತ್ಸ್ಯ, ಕೂರ್ಮ, ರಾಮ ಇತ್ಯಾದಿ ಬೇರೆ 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 ರೂಪಗಳನ್ನು ತಾನು ಪಡೆದುಕೊಳ್ಳುತ್ತಾನೆ. ಅಂತಹ ಆ ಕೃಷ್ಣಾದಿ ರೂಪಗಳನ್ನು ಪಡೆದುಕೊಂಡು ದ್ವೀಪ ಏನು ಮಾಡ್ತಾನೆ? ಎಲ್ಲ ಶರೀರದಲ್ಲಿ ಹರಿರ್ನೀರಸಿತ ಪಿಂಗೋ ಲೋಹಿತಾಶ್ಚಾತ್ರಕೇಶವ ಪ್ರದ್ಯುಮ್ನಾದಿ ರೂಪೇಣ ದೇಯ ಸಿದ್ಧಿಮೀಸ್ತಾ ತಿಳಿಕೊಂಡು ಇದು ತಂತ್ರಸಾರದಲ್ಲಿ ರೂಪವನ್ನು ನಮಗೆ ಕೊಟ್ಟಿರತಕ್ಕಂತಹದ್ದು. ಆ ಕೆಂಪು, ಕಪ್ಪು ಇತ್ಯಾದಿ ರೂಪಗಳನ್ನು ತಾನು ಹೊಂದುತ್ತಾನೆ. ಹರಿರ್ನೀರಸಿತ ಪಿಂಗೋ ಲೋಹಿತಶ್ಚಾತ್ರಕೇಶವ ಪ್ರದ್ಯುಮ್ನಾದಿ ಸ್ವರೂಪೇಣ ದೇಯ ಸಿದ್ಧಿಮೀಸ್ತ. ಯಾರಿಗೆ ಸಿದ್ಧಿಯಾಗಬೇಕು ಅಂತ ಉಂಟು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ಇದೆ, ಅವನ ರೂಪವನ್ನು ಚಿಂತನೆ ಮಾಡಬೇಕು. ಅಂತಹ ಅವನ ಶರೀರಗಳು ಬೇರೆ ಬೇರೆ ಶರೀರಗಳನ್ನು ಹೊಂದುತ್ತಾನೆ. ಹೊಂದಿ ಏನು ಮಾಡ್ತಾನೆ? ತಾನು ಶರೀರವನ್ನು ಪಡೆದುಕೊಂಡು, ಇದು ಯಾಕೆ ಅಂತ ಕೇಳಿದರೆ ಪೋಷಣೆ. ಭಗವಂತ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಅದು ಏನು ಕೇಳಿದರೆ ದ್ವೀಪ ಅಂತ ಕೊಟ್ಟಿದ್ದಾರೆ. ಆನೆಯನ್ನು ನಾವು ದ್ವೀಪ ಅಂತ ಕರಿತೇವೆ. ಯಾಕೆ ಇದು ಆನೆಯನ್ನು ದೃಷ್ಟಾಂತವನ್ನಾಗಿ ಕೊಟ್ಟರು? ಜಗನ್ನಾಥದಾಸರು ಬೇರೆ ಯಾವುದನ್ನಾದರೂ ಹೇಳ್ಬೋದಿತ್ತಲ್ವ? ಇಲ್ಲಿ ಹರಿಣ ಅಂತ ಹೇಳ್ಬೋದಿತ್ತು, ಅಥವಾ ಇಲ್ಲಂದ್ರೆ ಯಾವುದೋ ಒಂದು ಪ್ರಾಣಿಯನ್ನು ಹೇಳುವ ಮೂಲಕವಾಗಿ ಅವರು ಸೋಲಿಸ್ಬೋದಿತ್ತು. ಆದರೂ ಕೂಡ ದ್ವೀಪ ಎಂಬಂಥ ಶಬ್ದವನ್ನು ಹೇಳುವ ಮೂಲಕವಾಗಿ ಯಾಕೆ ಅಂತ ಕೇಳಿದರೆ, ಈ ಆನೆ ಅದು ಏನು ಕೇಳಿದ್ರೆ ಒಮ್ಮೆ ತನ್ನ ಸೊಂಡಿಲಿನ ಮೂಲಕವಾಗಿ ನೀರನ್ನು ಸ್ವೀಕಾರ ಮಾಡ್ತದೆ. ಅದಾದ ಮೇಲೆ ಮತ್ತೆ ಬಾಯಿಯ ಮೂಲಕವಾಗಿ ಅದನ್ನು ತಾನು ಮತ್ತೆ ಪುನಃ ದೇಹದ ಪೋಷಣೆಗೋಸ್ಕರವಾಗಿ ಹಾಕಿಕೊಳ್ಳುತ್ತದೆ. ಇದು ಏನು ಕೇಳಿದರೆ, ಸೊಂಡಿಲಿನಿಂದ ನೀರನ್ನು ತೆಗೆದುಕೊಂಡು ಆ ತನ್ನ ತಾಯಿಯಾದಂತಹ ಆನೆ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ಸಾಕುವಂತಹ ರೀತಿಯಲ್ಲಿ ಮರಿಗಳಿಗೆ ಕುಡಿಸಿ ಮತ್ತೆ ಅದನ್ನು ಪೋಷಣೆಯನ್ನು ಮಾಡ್ತದೋ, ಅದೇ ರೀತಿಯಾಗಿ ಭಗವಂತ ಏನು ಕೇಳಿದ್ರೆ, ತಾನು ಶುಭಂ ಪಿಬತ್ಯ ಸೌನಿತ್ಯಂ ನಾಶುಭಂ ಸಹರಿಪ್ಯಪೇತ್ ಅಂತ ಪೂರ್ಣಾನಂದಮಯಸ್ಯಾಸಿ ಚೇಷ್ಟಾರಜ್ಞಾಯತೆ ಕ್ವಚಿತ್. ಭಗವಂತನ ಅವನು
ಎಲ್ಲ ಶರೀರಗಳಲ್ಲಿ ಎಲ್ಲ ಕಡೆಗಳಲ್ಲೂ ತಾನು ಇದ್ದುಕೊಂಡು ತಾನು ಪ್ರದ್ಯುಮ್ನಶ್ಚಾತರಂಜಿತೋ ಅಂತ ಹೇಳಿಕೊಂಡು ಭೋಕ್ತೃ ಶಕ್ತಿ ಪ್ರದಾತಾರೋ ಭೋಕ್ತಾರೋ ಚ ವಿಶೇಷತಃ ನಾರಾಯಣ ನಿರುದ್ಧೌತೋ ಭೋಜ್ಯ ವಸ್ತು ಸಂದಿತೋ ಅಂತ ಹೇಳಿಕೊಂಡು ಎಲ್ಲ ಭೋಗ್ಯ ಪದಾರ್ಥಗಳಲ್ಲಿ ತಾನು ಇದ್ದುಕೊಂಡು ಆ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ತಾನು ಉಂಡು ಭಕ್ತರಿಗೆ ಯಾರು ಜೀವರಾಶಿಗಳಿಗೆ ಅದರ ಫಲವನ್ನು ಸಿಗುವಂತೆ ಮಾಡ್ತಾನಲ್ವ, ಇದು ಭಗವಂತನ ಗುಣ. ಅದಕ್ಕೋಸ್ಕರವಾಗಿ ಆನೆಯನ್ನು ಇಲ್ಲಿ ದೃಷ್ಟಾಂತವನ್ನಾಗಿ ಕೊಟ್ಟದ್ದು. ಆನೆ ತಾನು ಸ್ವೀಕಾರವನ್ನು ಮಾಡಿ ತನ್ನ ಸೊಂಡಿಲಿನ ಮೂಲಕವಾಗಿ ತನ್ನ ಮರಿಗಳನ್ನು ಅದರ ಬಾಯಿಗೆ ನೀರು ಆಹಾರಾದಿಗಳನ್ನು ಹಾಕುವ ಮೂಲಕವಾಗಿ ಮರಿಗಳನ್ನು ಅದು ಸಾಕ್ತದೆ, ಅದನ್ನು ಪೋಷಣೆ ಮಾಡ್ತದೆ. ಅದೇ ರೀತಿಯಾಗಿ ಭಗವಂತ ತಾನು ಸ್ವೀಕಾರ ಮಾಡಿ ತನ್ನ ಮೂಲಕವಾಗಿ ಜೀವರಿಗಳಿಗೂ ಕೂಡ ಅದರ ಫಲವನ್ನು ಅದರ ಕರ್ಮವನ್ನು ಉಪಭೋಗಿಸುವಂತೆ ಮಾಡುವಂತಹ ದೊಡ್ಡ ಒಂದು ಶಕ್ತಿ ಇದು ಭಗವಂತನದ್ದು. ಅದಕ್ಕೋಸ್ಕರ ಆ ಭಗವಂತ ತಾನು ಸ್ವೀಕಾರ ಮಾಡಿ, ಆದರೆ ಸ್ವೀಕಾರವನ್ನು ಮಾಡುವಾಗ ಯಾವ ಕಾಲಕ್ಕೂ ಕೂಡ ತಾನು ಕೆಟ್ಟದ್ದನ್ನು ಸ್ವೀಕಾರ ಮಾಡ್ತಾನೋ ಇಲ್ಲವೇ ಇಲ್ಲ. ತಾನು ಕೇವಲ ಶುಭವನ್ನು ಮಾತ್ರ ತಾನು ಸ್ವೀಕಾರ ಮಾಡ್ತಾನೆ. ಅಂತಹ ಭಗವಂತ ಎಲ್ಲ ಜೀವರಾಶಿಗಳನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳಿ ಸರ್ವತ್ರದಲ್ಲಿ ಅನಂತ ಕೋಟಿ ಅವನ ಪ್ರಕಾಶ ಸೂರ್ಯಕೋಟಿ ಪ್ರತೀಕಾಶ ಅಂತ ವಾಮನರೂಪಿಯಾದಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ ಅಂತ ಹೇಳಿಕೊಂಡು ಅನಂತಕೋಟಿ ಪ್ರಕಾಶ ಸೂರ್ಯನ ಪ್ರಕಾಶ ಉಳ್ಳವನು ಅಂತಾದರೂ ಕೂಡ ಅದು ಸುಡುವಂತಹ ಕಾಂತಿಯೋ ಅಂತ ಕೇಳಿದ್ರೆ ನಮಗೆ ಒಂದು ಸೂರ್ಯನ ಕಾಂತಿಯನ್ನೇ ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅನಂತ ಕೋಟಿ ಸೂರ್ಯನ ಕಾಂತಿ ಅಂತ ಹೇಳಿದರೆ ಹಾಗಿದ್ದರೆ ಭಗವಂತನನ್ನು ಯಾರಿಂದಲೂ ಕೂಡ ನೋಡಲಿಕ್ಕೂ ಆಗೋದಿಲ್ಲ. ಭಗವಂತ ವಿಪರೀತವಾಗಿ ಸುಡುವಂತಹ ಸಾಮರ್ಥ್ಯವುಳ್ಳವನು ಅಂತ ಕೇಳಿದರೆ ಅದಲ್ಲ. ಅನಂತ ಕೋಟಿ ಪ್ರಕಾಶ ಉಳ್ಳವನು ಆದರೂ ಕೂಡ ಚಂದ್ರಕೋಟಿ ಸುಶೀತಲಂ, ಅವನ ಕಾಂತಿ ಅದು ಏನಾಗಿದೆ ಕೇಳಿದರೆ ಅನಂತ ಕೋಟಿ ಸೂರ್ಯರ ಪ್ರಕಾಶ ಹೇಗಿದೆಯೋ ಅನಂತ ಕೋಟಿ ಚಂದ್ರರ ಕಾಂತಿ ಏಕತ್ರ ಒಂದೇ ಸಲ ಬಂದಾಗ ಏನು ತಂಪಾಗ್ಲಿಕ್ಕೆ ಸಾಧ್ಯನೋ ಅಷ್ಟು ತಂಪು ಇದೆ. ಹಾಗಿದ್ದರೆ ಈ ಭಗವಂತನಲ್ಲಿ ವಿರುದ್ಧ ಧರ್ಮಗಳನ್ನು ಕೂಡ ನಾವು ಸಮನ್ವಯ ಮಾಡಬಹುದು ಎಂಬುದಾಗಿ ಹೇಳಿದಾಗಾಗ್ತದೆ. ಇಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ತಾನು ಎಲ್ಲರನ್ನೂ ಕೂಡ ತಪನಕೋಟಿ ಸೂರ್ಯ ಸಮಪ್ರಭಾಸಿತ ವಪುವಿನಿಪ ಅಂತಹ ಭಗವಂತ ಎಲ್ಲ ಭಕ್ತರನ್ನು ಎಲ್ಲರನ್ನೂ ಕೂಡ ತಾನು ಅನುಗ್ರಹ ಮಾಡ್ತಾನೆ. ಅವರಿಗೆ ಬೇಕಾಗಿರತಕ್ಕಂತಹ ಎಲ್ಲವನ್ನೂ ಕೂಡ ಭಗವಂತ ನೀಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗಿದ್ದುಕೊಂಡು ಎಲ್ಲರನ್ನೂ ಕೂಡ ಉದ್ಧಾರ ಮಾಡುವಂತಹದ್ದು, ಅವರವರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಅನುಗ್ರಹಾದಿಗಳನ್ನು ಮಾಡ್ತಾನೆ ಅಂತ ಹೇಳಿ ಭಗವಂತ ಯಾರನ್ನು ಉದ್ಧಾರ ಮಾಡ್ತಾನೆ, ಹೇಗೆ ಉದ್ಧಾರ ಮಾಡ್ತಾನೆ ಅಂತ ಹೇಳಿದರು. ಹೇಗೆ ಉದ್ಧಾರ ಮಾಡ್ತಾನೆ ಅಂತ ಕೇಳಿದಾಗ ಅದಕ್ಕೆ ದೃಷ್ಟಾಂತಗಳು ನಮಗೆ ಭಾಗವತ ಇತ್ಯಾದಿಗಳು ತೋರಿಸಿಕೊಟ್ಟಿವೆ. ಅದನ್ನು ಜಗನ್ನಾಥದಾಸರು ಹೇಳುವಂತಹ ಶೈಲಿ, ಅಡವಿಯೋಳು ಬಿತ್ತದಲ್ಲಿ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವರ ಒಡದೊಳೆಪ್ಪ ಆಮಯವ ಪರಿಹರಿಯಿಸುವಂಥದಲ್ಲಿ ಜಡಜ ಸಂಭವ ಜನಕ ತ್ರಿಜಗದ್ವಡೆಯ ಸಂತೈಸಲು ಅವರಿದ್ದೆಡೆಗೆ ಬಂದೊಲುವನು ಭಕ್ತರ ಬಿಡೆಯ ನೀರದಲ್ಲಿ. ಭಗವಂತನ ಕಾರುಣ್ಯ ಅದು ಎಂತಹದ್ದು ಅಂತ ಕೇಳಿದರೆ ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ. ಯಾವ ದೃಷ್ಟಾಂತ ಅಂತ ಕೇಳಿದರೆ, ಕಾಡಿನಲ್ಲಿ ಒಳ್ಳೆಯ ಗಿಡಮೂಲಿಕೆಗಳು ಹೇಗೋ ಬಿದ್ದಿವೆ,
ಯಾರಿಂದಲೋ ಅಥವಾ ಯಾವುದೋ ಪಕ್ಷಿಯಿಂದಲೋ ಅದರಿಂದಾಗಿ ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಯಾವುದೋ ಒಂದು ಕ್ರಿಯೆಯಿಂದಾಗಿ ಅಲ್ಲಿ ಏನಾಗಿದೆ, ಗಿಡಮೂಲಿಕೆಗಳು ಅಡವಿಯಲ್ಲಿದೆ. ಆ ಅಡವಿಯಲ್ಲಿರತಕ್ಕಂತಹ ಗಿಡಮೂಲಿಕೆ ಅದರ ಸಾಮರ್ಥ್ಯ ಎಂಥದ್ದು, ಅಡವಿಯೊಳು ಬಿತ್ತದಲೇ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಬಿತ್ತನೆಯನ್ನು ಮಾಡಿದಂತಹದ್ದಲ್ಲ. ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಿಯೋ ಯಾರಿಂದಲೋ ಎಂದು ಯಾವುದೋ ಒಂದು ಕ್ರಿಯೆಯಿಂದಾಗಿ ಯಾವುದೋ ಒಂದು ವ್ಯವಸ್ಥೆಯಿಂದಾಗಿ ಅಡವಿಯಲ್ಲಿ ಔಷಧೀಯ ಔಷಧಿಗಳು ಇದೆ. ಆ ಔಷಧಿ ಅದರ ಸಾಮರ್ಥ್ಯ ಏನು ಅಂತ ಕೇಳಿದ್ರೆ ಅದು ಅಲ್ಲಿದೆ. ಇರುವಂತಹ ಔಷಧಿ ಅದರ ಸ್ವಭಾವ ಏನು ಅಂತ ಕೇಳಿದ್ರೆ ಸಕಲ ಎಲ್ಲ ಜೀವರಾಶಿಗಳ ಒಳದಲ್ಲಿ ಏನು ದೇಹದಲ್ಲಿರುವಂತಹ ಒಳಗಿನಲ್ಲಿರುವಂತಹ ಎಲ್ಲ ಆಮಯ ಶಬ್ದಕ್ಕೆ ರೋಗ ಅಂತ ಅರ್ಥ. ಭಗವಂತ ನಿರಾಮಯ, ದೋಷ ರೋಗಾದಿಗಳು ಇಲ್ಲದವನು. ನಾವು ದೇವರನ್ನು ಏನು ಉಪಾಸನೆ ಮಾಡಬೇಕು, ನಾವು ನೀರೋಗಿಗಳಾಗಬೇಕು ಅಂತಾದರೆ, ನಮ್ಮಲ್ಲಿಯೂ ಕೂಡ ರೋಗ ನಮಗೆ ಬರಬಾರದು ಅಂತಾದರೆ, ನಾವು ರೋಗಾದಿಗಳಿಂದ ಮುಕ್ತರಾಗಬೇಕು ಅಂತಾದರೆ ಭಗವಂತ ನಿರಾಮಯ ಅನಾಮಯ, ಅವನನ್ನು ಅನಾಮಯ ಅಂತ ಉಪಾಸನೆ ಮಾಡಬೇಕು. ನಿರಾಮಯ, ಆಮಯ ಅಂದರೆ ದೋಷಗಳು, ರೋಗಗಳು, ಆ ರೋಗ ದೋಷಾದಿಗಳು ಇಲ್ಲದವನು ಅಂತ ಅವನನ್ನು ಉಪಾಸನೆ ಮಾಡಬೇಕು. ಇದನ್ನು ಜಗನ್ನಾಥದಾಸರು ಹೇಳುವಂತಹದ್ದು ಕಾಡಿನಲ್ಲಿರುವಂತಹ ಔಷಧಿಗಳು, ಆ ಗಿಡಮೂಲಿಕೆ ಅದರ ಸ್ವಭಾವ ಅದು ಏನು ಮಾಡ್ತದೆ ಕೇಳಿದರೆ ಜೀವರಲ್ಲಿರುವಂತಹ ಆಮಯವನ್ನು, ಜೀವರಲ್ಲಿ ಜೀವ ಸಂಬಂಧಿಯಾದಂತಹ ರೋಗವನ್ನು, ಜೀವ ಸಂಬಂಧಿಯಾದಂತಹ ದೋಷವನ್ನು ಅದು ಪರಿಹಾರ ಮಾಡ್ತದೆ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ಜಡ ಸಂಭವ. ಭಗವಂತ ಜಲ, ಈ ಜಲಜ ಸಂಭವ, ಜಲಜ ಜಡಜ ನಡಯೋರವೇದ ಅಂತ ವೇದ ನಾವು ಹೇಳ್ತೇವೆ. ಅಂತಹ ಜಲಜ ಸಂಭವನಾದಂತಹ ಬ್ರಹ್ಮ, ಆ ಬ್ರಹ್ಮ ತಂದೆ ಭಗವಂತ ಏನಾಗಿದ್ದಾನೆ, ಅವನು ಜಡಜ ಸಂಭವಜನಕ, ಬ್ರಹ್ಮಾದಿಗಳಿಗೂ ಕೂಡ ತಂದೆ. ಬ್ರಹ್ಮನನ್ನೂ ಕೂಡ ಜಗತ್ತಿಗೆ ತಂದುಕೊಟ್ಟವನು ಯಾರು, ಭಗವಂತ. ಯಾಕೆ, ಬ್ರಹ್ಮನಿಗೂ ಬ್ರಹ್ಮಣಿ ಬ್ರಹ್ಮರೂಪೋಸವು ಅಂತ ಅವನನ್ನು ನಾವು ಹೇಳ್ತೇವಲ್ವ. ಬ್ರಹ್ಮನಲ್ಲಿಯೂ ಕೂಡ ಬ್ರಹ್ಮರೂಪನಾಗಿ ಇಡೀ ಜಗತ್ತಿಗೆ ಸೃಷ್ಟ್ಯಾದಿಗಳನ್ನು ಮಾಡುವವನು ಅಂತ. ಅದರಿಂದ ಆ ಭಗವಂತ ಜಲಜ ಸಂಭವ, ಜಲಜ ಸಂಭವ. ಆ ಭಗವಂತ ತ್ರಿಜಗದ್ವಡೆಯ, ಇಡೀ ಜಗತ್ತಿಗೆ ತಾನು ಒಡೆಯ, ಜಗತ್ತನ್ನು ನಿಯಮನೆ ಮಾಡುವವನು, ಜಗತ್ತನ್ನು ಪಾಲನೆ ಮಾಡುವವನು, ಜಗತ್ತಿಗೆ ಬೇಕಾಗಿರುವಂತಹ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಎಲ್ಲವನ್ನು ನೀಡ್ತಾ ತಾನು ತ್ರಿಜಗದ್ವ್ಯಾಪ್ತ, ತ್ರಿಜಗದ್ವಡೆಯ. ಅದೇ ಜಗತ್ತು ಯಾರ ಅಧೀನವಾಗಿದೆ ಕೇಳಿದರೆ ಅಂತಹ ಭಗವಂತನ ಅಧೀನವಾಗಿ ಅವನು ಸಂತೈಸಲು ಅವರಿದ್ದಡೆಗೆ ಭಗವಂತ ರಕ್ಷಣೆ ಮಾಡು ಎಂಬುದಾಗಿ ಯಾರು ಅವನನ್ನು ಪೂರ್ಣವಾಗಿ ಅವನಿಗೆ ಶರಣು ಹೊಂದುತ್ತಾರೆ, ಯಾರು ಪೂರ್ಣವಾಗಿ ಅವನಿಗೆ ಶರಣು ಹೊಂದುತ್ತಾರೆ ಅವನನ್ನು ಏನು ಮಾಡ್ತಾನೆ, ಪ್ರಾರ್ಥನೆ ಸಂತೈಸಲು, ಜಗದ್ವಡೆಯ ಸಂತೈಸಲು ಅವರಿದ್ದಡೆಗೆ, ಅವರಿದ್ದಲ್ಲಿಗೆ ಬರ್ತಾನೆ ಭಗವಂತ. ಮೊಸಳೆ ಮಕರಾದಿ ಏನು ಆನೆ, ಅದರಲ್ಲಿ ಇಬ್ಬರಲ್ಲಿಯೂ ಕೂಡ ಭಗವಂತ ಏನು ಮಾಡಿದ ಕೇಳಿದರೆ ಅವರಿದ್ದಲ್ಲಿಗೆ ಬಂದು ಭಗವಂತ ಅವರನ್ನು ಉದ್ಧಾರ ಮಾಡಿದ. ಅಲ್ಲೇ ಮಕರವನ್ನು ಸೀಳುವ ಮೂಲಕವಾಗಿ ಆ ಗಜೇಂದ್ರನಿಗೆ ವರವನ್ನು ನೀಡಿರತಕ್ಕಂಥವನು. ಅದೇ ರೀತಿಯಾಗಿ ಭಗವಂತ ಪ್ರಹ್ಲಾದ ಇಲ್ಲಿದ್ದಾನೆ ಅಂತ ಹೇಳಿಕೊಂಡು ಹೇಳಿದಾಗ ಅಲ್ಲಿಯೇ ಬಂದು ಭಗವಂತ ಏನು ಮಾಡಿದ, ತನ್ನ ಅಸ್ತಿತ್ವವನ್ನು, ತನ್ನ ಸಾಮರ್ಥ್ಯವನ್ನು, ತನ್ನ ಅತ್ಯದ್ಭುತವಾದಂತಹ ಕಾರ್ಯವನ್ನು ಭಗವಂತ ನಮಗೆ ತೋರಿಸಿದ್ದ. ಆದ್ದರಿಂದ ಏನಾಗಿದ್ದಾನೆ, ಅವರಿದ್ದಡೆಗೆ ಬಂದು ಒದಗುವನು.
ಅವರಿದ್ದಲ್ಲಿಗೆ ಬಂದು ಭಗವಂತ ಏನು ಮಾಡ್ತಾನೆ, ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಇದು ವಿಷ್ಣು ರಹಸ್ಯದಲ್ಲಿ ಒಂದು ಮಾತನ್ನು ಹೇಳ್ಬೋದು. ಯಥಾ ಜ್ಞಾನೌಷಧಿಗಣ ಸರ್ವವ್ಯಾಧಿ ಹರಾಹ ಪ್ರೋಕ್ತ ಪ್ರಯುಕ್ತಾಶ್ಚ ಚಿಕಿತ್ಸಕೈ ನಯಯಾ ರೋಗ್ಯಸಂಖ್ಯೇಷು ಭವಂತಿ ವ್ಯಾಧಿಘಾತಕ ಉದಾಹರಣ ದುಃಖೇನ ಸಂತಾಪೈ ತ್ರಿವಿಧೈರಪಿ ಅನಿಶಂ ಪೀಡ್ಯಮಾನಾನಾಂ ಪರಮಂ ದುಃಖಮೋಚನಂ ದೀಕ್ಷಾಯಾಃ ಗ್ರಹಣಂ ವಿಷ್ಣು ಏಕಮೇವ ನ ಚಾನ್ಯಥಾ. ಆ ಭಗವಂತ ಅವನ ಸಾಮರ್ಥ್ಯ ಅದು ಏನು, ಹೇಗೆ ಕಾಡಿನಲ್ಲಿರುವಂತಹ ಔಷಧಿಗಳು ಮೂಲಿಕೆಯೇ ಅದು ಏನು ಮಾಡ್ತವೆ ಅಂತ ಕೇಳಿದ್ರೆ, ಆ ಔಷಧಿ ಎಲ್ಲ ಭಕ್ತರ ಅಥವಾ ರೋಗಿಯ ಆಮಯವನ್ನು, ದೇಹದಲ್ಲಿರುವಂತಹ ರೋಗವನ್ನು ನಾಶ ಮಾಡಿ ಅವನ ದೇಹಕ್ಕೆ ಆನಂದವನ್ನು, ದೇಹಕ್ಕೆ ಬೇಕಾಗಿರುವಂತಹ ಉಲ್ಲಾಸವನ್ನು ಅದು ನೀಡುತ್ತದೆ. ಅದೇ ರೀತಿಯಾಗಿ ಭಗವಂತನನ್ನು ಯಾರು ಉಪಾಸನೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಕುಂತಿ ಮಾಡಿರುವಂತಹ ಪ್ರಾರ್ಥನೆ ಏನು ಕೇಳಿದರೆ, ನನಗೆ ನೀನು ಮತ್ತೆ ಮತ್ತೆ ಕಷ್ಟವನ್ನು ಕೊಟ್ಟಿ ಅಂತ ಹೇಳಿದರೆ ಆವಾಗ ನಾನು ನನಗೆ ನಿನ್ನ ನೆನಪಿರ್ತದೆ. ಹಾಗಿದ್ದರೆ ಭಗವಂತ ನಮಗೆ ನೆನಪಿರಬೇಕು, ಭಗವಂತನ ಚಿಂತನೆ ನಮಗೆ ಸದಾಕಾಲವೂ ಕೂಡ ಅದು ಜಾಗೃತವಾಗಿರಬೇಕು ಅಂತ ಹೇಳಿದರೆ ನಮಗೆ ಭಗವಂತ ಪರೀಕ್ಷಾ ರೂಪವಾಗಿ ಒಂದಷ್ಟು ನಮ್ಮನ್ನು ಕಷ್ಟಾದಿಗಳನ್ನು ಅಥವಾ ಏನೋ ಕೊಡ್ತಾನೆ. ಅದರಲ್ಲಿ ನಾವು ಗೆಲ್ಲಬೇಕು ಅಂತಾದರೆ ಅದಕ್ಕಿರತಕ್ಕಂತಹ ಉಪಾಯ ಮಾರ್ಗ ಅದು ಕೇವಲ ಭಗವಂತನ ಉಪಾಸನೆ. ಅವನನ್ನು ಯಾರು ಬಹಳ ಅತ್ಯದ್ಭುತವಾದಂತಹ ರೀತಿಯಲ್ಲಿ ಅವನನ್ನು ಚಿಂತನೆ ಮಾಡುತ್ತಾರೆ ಅವರಿಗೆ ಭಗವಂತ ಉದ್ಧಾರ ಮಾಡ್ತಾನೆ. ಎಲ್ಲೋ ಬೆಳೆದಂತಹ ಗಿಡಮೂಲಿಕೆ ಯಾರದೋ ದೇಹದಲ್ಲಿರುವಂತಹ ರೋಗವನ್ನು ನಾಶ ಮಾಡ್ತದೆ ಅಂತಾದರೆ ಭಗವಂತ ಅವನು ನೀವು ಎಲ್ಲಿದ್ದಾರೆ ಅಂತ ಕೇಳಬೇಡಿ. ಅದಕ್ಕೋಸ್ಕರ ಪುರಂದರದರ ಮಾತನ್ನು ನೋಡುವಂತಾದರೆ ಎಲ್ಲಿ ಭಕ್ತರು ಕರಗರಲ್ಲೇ ಬಂದರುವನು ಭಗವಂತನನ್ನು ಕರೀಬೇಕು ಅಂತ ಹೇಳಿದರೆ ಅದಕ್ಕೆ ಕರೆಯುವಂತಹ ರೀತಿಯಲ್ಲಿ ಭಗವಂತನ ಒಳಗಿನಿಂದ ಅಂತಃಕರಣದ ಮೂಲಕವಾಗಿ ಕರೆದಾಗ ಆವಾಗ ನಮ್ಮಲ್ಲಿರತಕ್ಕಂತಹ ಎಲ್ಲವನ್ನೂ ಕೂಡ ನಮಗೆ ರೋಗಕ್ಕೆ ಕಾರಣವಾದಂತಹ ದೊಡ್ಡ ರೋಗ ಸಂಸಾರ, ಅಂತಹ ರೋಗವನ್ನು ಭಗವಂತ ಪರಿಹಾರ ಮಾಡ್ತಾನೆ. ಇಲ್ಲಿ ನಾಸ್ತಿ ಮೂಲಂ ಅನೌಷಧಂ, ಯಾವುದೇ ಕೂಡ ಔಷಧರಹಿತವಾದಂತಹ ಮೂಲ ಇಲ್ಲವೇ ಇಲ್ಲ. ಎಲ್ಲವೂ ಒಂದಲ್ಲ ಒಂದು ರೀತಿಯಾಗಿ ಇದು ನಮಗೆ ರೋಗ ಪರಿಹಾರಕವೇ. ನಾಸ್ತಿ ಮೂಲಂ ಅನೌಷಧಂ. ಭಗವಂತನತ್ತು ಇನ್ನಷ್ಟು ವಿಚಾರವನ್ನು ನೋಡುವಂತಾದರೆ ಅದು ಹರಿದೇವ ಜಗತ್ಪಿತರ ಮಾತ್ರ ಗತಿ. ಅದು ಕೇವಲ ಭಗವಂತ ಮಾತೃ ತಂದೆ ತಾಯಿಯ ಕಾರ್ಯ ಏನು, ನಮ್ಮನ್ನು ಉದ್ಧಾರ ಮಾಡುತ್ತಾರೆ, ನಮ್ಮನ್ನು ಎಲ್ಲ ರೀತಿಯಾಗಿ ನೋಡಿಕೊಳ್ಳುತ್ತಾರೆ. ಭಗವಂತ ಜಗತ್ತಿಗೆ ಮಾತೃ ಪಿತೃ ಅಂತ ಹೆಸರುಕೊಡುತ್ತಾನೆ. ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ. ಈ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡಿದಾಗ ಭಗವಂತ ನಮಗೆ ಬೇಕಾಗಿರುವಂತಹ ಅನುಗ್ರಹ, ನಮಗೆ ಬೇಕಾಗಿರತಕ್ಕಂತಹ ಎಲ್ಲ ಏಳಿಗೆಯನ್ನು ಭಗವಂತ ಮಾಡ್ತಾನೆ ಎಂಬಂತಹ ವಿಚಾರವನ್ನು ದಾಸರು ಬೇರೆ ಬೇರೆ ಪುರಾಣಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ, ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಮಾತನ್ನು ದಾಸರು ನಮಗೆ ಕನ್ನಡೀಕರಿಸಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಉಪಾಸನೆಯಿಂದಾಗಿ ನಮಗೂ ಕೂಡ ಅದು ಅನುಗ್ರಹಕ್ಕೆ ಕಾರಣವಾಗಲಿ ಅಂತ ಹೇಳಿಕೊಳ್ಳಿ. ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.